ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ತೇಜಸ್ವಿನಿ ಆಚಾರ್ಯ ಕನ್ನಡ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ನಾನು ವರ್ಕ್ ಮಾಡ್ತಿರುವಂಥ ಸ್ಕೂಲಲ್ಲಿ ಸ್ಕೂಲ್ ರಿಓಪನ್ ಡೇ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನು ನಿಮ್ಮ ಜೊತೆ ಸಣ್ಣದಾಗಿ ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಸೊ ಒಂದು ಕಡೆ ಖುಷಿ, ಯಾಕೆಂದರೆ ಮಕ್ಕಳು ಆಫ್ಟರ್ 2 ಮಂತ್ ಸ್ಕೂಲ್ಗೆ ಬರ್ತಾ ಇದ್ದಾರೆ. ಇನ್ನೊಂದು ಕಡೆ ಬೇಜಾರು ಅಂತ ಹೇಳ್ಬೋದು, ಯಾಕೆಂದರೆ ನಮ್ಮ ಪ್ರಿನ್ಸಿಪಲ್ ಮತ್ತು ಮ್ಯಾಥ್ಸ್ ಮ್ಯಾಮ್ ಬೇರೆ ಸ್ಕೂಲಿಗೆ ಟ್ರಾನ್ಸ್ಫರ್ ಆಗ್ತಿದ್ದಾರೆ. ಸೊ ಇದೊಂದು ಎಮೋಷ್ನಲ್ ಮೂಮೆಂಟ್ ಅಂತ ಹೇಳ್ಬೋದು. ಆ್ಯಂಡ್ ಆ ಮೂಮೆಂಟನ್ನು ಕ್ಯಾಪ್ಚರ್ ಮಾಡಿದ್ದೇನೆ. ಈ ವಿಡಿಯೋ ತಪ್ಪದೆ ಟಿಲ್ ಎಂಡ್ ತನಕ ನೋಡಿ ಅಂತ ಹೇಳ್ತಾ, ಸೊ ಸ್ಟಾರ್ಟಿಂಗ್ ಮಾರ್ನಿಂಗ್ ನಾವು ರಂಗೋಲಿ ಮೂಲಕ ಸ್ಟೂಡೆಂಟ್ಸನ್ನು ವೆಲ್ಕಮ್ ಮಾಡುವ ಅಂತ ಡಿಸೈಡ್ ಮಾಡಿದ್ವಿ. ಅದೇ ಥರ ಎಲ್ಲ ನನ್ನ ಕಲೀಗ್ಸ್, ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡಿದ್ರು. ಅದೇ ಥರ ನನ್ನ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ನಾವು ರಂಗೋಲಿ ಮಾಡುವಾಗ ಎಲ್ಲ ಬಂದು ಹೆಲ್ಪ್ ಮಾಡಿದ್ರು. ಸೊ ಹಾಗಾಗಿ ಈ ವಿಡಿಯೋದ ಮೂಲಕ ನನ್ನ 10th ಸ್ಟ್ಯಾಂಡರ್ಡ್ ಗರ್ಲ್ಸಿಗೆ ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ವೆಲ್ಕಮ್ ರಂಗೋಲಿ ಸ್ಪೆಷಲ್ ಆಗಿ ನಾವು ಮಾಡಲಿಕ್ಕೆ ಡಿಸೈಡ್ ಮಾಡಿದ್ವಿ. ಅದಾದಮೇಲೆ 8th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸನ್ನು ನಾವು ವೆಲ್ಕಮ್ ಮಾಡಿದ್ವಿ ಬ್ಯಾಂಡ್ ಮೂಲಕ. ಸೊ 10th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ 8th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸನ್ನು ಬ್ಯಾಂಡ್ ಮೂಲಕ ವೆಲ್ಕಮ್ ಮಾಡಿದ್ರು. ರಂಗೋಲಿ ಎಂಡ್ ತನಕ ಸ್ಟೂಡೆಂಟ್ಸ್ ನನ್ನ ಜೊತೆ ಇದ್ದರು. ಸೊ ಅದೊಂದು ಹ್ಯಾಪಿಯಾದ ವಿಷಯ. ಬಿಕಾಸ್ ಯಾವುದೇ ಇನ್ಸ್ಟಿಟ್ಯೂಷನ್ ಇರ್ಬೋದು, ಅದು ಸಕ್ಸಸ್ ಆಗಬೇಕಿದ್ರೆ ಒಂದು ಸ್ಟೂಡೆಂಟ್ ಸಪೋರ್ಟ್ ಇರಬೇಕು, ಟೀಚರ್ ಸಪೋರ್ಟ್ ಇರಬೇಕು, ಅದೇ ರೀತಿ ಪೇರೆಂಟ್ಸ್ ಸಪೋರ್ಟ್ ಇರಬೇಕು. ಸೊ ಅದು ನನಗೆ ಈ ಇನ್ಸ್ಟಿಟ್ಯೂಷನಲ್ಲಿ ಸಿಕ್ಕಿದೆ ಅಂತ ಹೇಳ್ಬೋದು. ಎಲ್ಲ 8th ಸ್ಟ್ಯಾಂಡರ್ಡ್ ಮಕ್ಕಳನ್ನು ಬ್ಯಾಂಡ್ ಮೂಲಕ ಹಾಲಿಗೆ ಇನ್ವೈಟ್ ಮಾಡಿದ್ವಿ. ಸೊ ಮಕ್ಕಳು ಬಂದು ಕೂತಾದ್ಮೇಲೆ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಆ್ಯಂಡ್ ಈ ಪ್ರೋಗ್ರಾಮ್ನ MC ಅನಿತಾ ಮ್ಯಾಮ್ ಮಾಡಿದರು. ಸೊ ಯಾವುದೇ ಪ್ರೋಗ್ರಾಮ್ ಒಂದು ಒಳ್ಳೆ ರೀತಿಯಲ್ಲಿ ಆಗಬೇಕಿದ್ರೆ ದೇವರ ಆಶೀರ್ವಾದ ಖಂಡಿತವಾಗಿಯೂ ಬೇಕು. ಸೊ ನಾವು ಮೊದಲನೇದಾಗಿ ಪ್ರೇಯರ್ ಮೂಲಕ ನಮ್ಮ ಈ ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಿದ್ವಿ. ಅಗೇನ್ ಇದು 10th ಸ್ಟ್ಯಾಂಡರ್ಡ್ ಗರ್ಲ್ಸ್ ಪ್ರೇಯರ್ ಮಾಡಿದರು. ಆ್ಯಂಡ್ ಅದಾದಮೇಲೆ ದೀಪ ಬೆಳಗಿಸುವ ಮೂಲಕ ನಾವು ಈ ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಿದ್ವಿ. ಎಲ್ಲ ಟೀಚರ್ಸ್ ಹಾಗೂ 10th ಸ್ಟ್ಯಾಂಡರ್ಡ್ 9th ರೆಪ್ರೆಸೆಂಟೇಟಿವ್ಸ್ ಮತ್ತು 8th ಸ್ಟ್ಯಾಂಡರ್ಡ್ ರೆಪ್ರೆಸೆಂಟೇಟಿವ್ ದೀಪವನ್ನು ಬೆಳಗಿಸುವುದರ ಮೂಲಕ ಈ ಪ್ರೋಗ್ರಾಮನ್ನು ನಾವು ಸ್ಟಾರ್ಟ್ ಮಾಡಿದ್ವಿ. ನೆಕ್ಸ್ಟ್ 10th ಸ್ಟ್ಯಾಂಡರ್ಡ್ ಗರ್ಲ್ಸ್ ನಮ್ಮ 8th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸನ್ನು ಡಾನ್ಸ್ ಮೂಲಕ ವೆಲ್ಕಮ್ ಮಾಡಿದ್ರು, ಸುಸ್ವಾಗತ ಡಾನ್ಸ್ ಮೂಲಕ. ನಮ್ಮ ಪ್ರಿನ್ಸಿಪಲ್ 8th 9th 10th ಸ್ಟೂಡೆಂಟ್ಸ್ನವರಿಗೆ ಕೆಲವು ಹಿತವಚನಗಳನ್ನು ಕೊಟ್ಟರು. ಅದಾದ ಮೇಲೆ ಮ್ಯಾಥ್ಸ್ ಮ್ಯಾಮ್ ನಮ್ಮ ಸ್ಕೂಲಿಂದ ಬೇರೆ ಇನ್ಸ್ಟಿಟ್ಯೂಷನಿಗೆ ಹೋಗ್ತಿದ್ದಾರೆ. ಸೊ ಅವರ ಬಗ್ಗೆ ಎಲ್ಲ ಹೇಳಿ ಆ್ಯಂಡ್ 8th ಸ್ಟ್ಯಾಂಡರ್ಡ್ ಮಕ್ಕಳನ್ನು ನಮ್ಮ ಸ್ಕೂಲಿಗೆ ಪೆನ್ ಕೊಡುವುದರ ಮೂಲಕ ಇನ್ವೈಟ್ ಮಾಡಿದರು. ಆ್ಯಂಡ್ ಆಲ್ ದೀಸ್ ಆರ್ 8th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್.
ನಮ್ಮ ಪ್ರಿನ್ಸಿಪಲ್ ಮತ್ತು ನಮ್ಮ ಮ್ಯಾಥ್ಸ್ ಮ್ಯಾಮನ್ನು ಫೇರ್ವೆಲ್ ಮಾಡಿದ್ವಿ. 8th ಸ್ಟ್ಯಾಂಡರ್ಡ್, 9th ಸ್ಟ್ಯಾಂಡರ್ಡ್, 10th ಸ್ಟ್ಯಾಂಡರ್ಡ್ ಆ್ಯಂಡ್ ಎಲ್ಲ ಟೀಚರ್ಸ್. ಬಟ್ ದಿಸ್ ವಾಸ್ ಆ್ಯನ್ ಎಮೋಷ್ನಲ್ ಮೂಮೆಂಟ್ ಅಂತ ಹೇಳ್ಬೋದು. ಬಿಕಾಸ್ ಎಲ್ಲರೂ ಕಣ್ಣಲ್ಲೂ ನೀರಿತ್ತು. ಆ್ಯಂಡ್ ಅವರಿಗೂ 8 ವರ್ಷ ನಮ್ಮ ಪ್ರಿನ್ಸಿಪಲ್ ಈ ಇನ್ಸ್ಟಿಟ್ಯೂಷನಲ್ಲಿ ವರ್ಕ್ ಮಾಡಿದ್ದಾರೆ ಆ್ಯಂಡ್ 5 ವರ್ಷ ಮ್ಯಾಥ್ಸ್ ಮ್ಯಾಮ್ ಇಲ್ಲಿ ವರ್ಕ್ ಮಾಡಿದ್ದಾರೆ. ಸೊ ಅವರಿಗೆ ಇದೊಂದು ತುಂಬ ಎಮೋಷ್ನಲಿ ಕನೆಕ್ಟೆಡ್ ಸ್ಕೂಲ್ ಅಂತ ಹೇಳ್ತಿದ್ರು. ಸೊ ದಟ್ ವಾಸ್ ದ ವಂಡರ್ಫುಲ್ ಥಿಂಗ್ ಅಂತ ಹೇಳ್ಬೋದು. ಆ್ಯಂಡ್ ಫೈನಲ್ ಆಗಿ ಮಕ್ಕಳಿಗೆ ಸ್ವೀಟ್ಸ್ ಕೊಡುವ ಮೂಲಕ ನಾವು ಈ ಪ್ರೋಗ್ರಾಮನ್ನು ವೈಂಡ್ ಅಪ್ ಮಾಡಿದ್ವಿ. ಈ ವಿಡಿಯೋ ಫ್ರೈಡೇ ಹಾಗೂ ಸ್ಯಾಟರ್ಡೇ 2 ದಿನದ ವಿಡಿಯೋವನ್ನು ಮರ್ಜ್ ಮಾಡಿದ್ದೇನೆ. ಆ್ಯಂಡ್ ಸ್ಯಾಟರ್ಡೇ ವಿಡಿಯೋದಲ್ಲಿ ಏನಿದೆ ಅಂದರೆ, ಇಲ್ಲಿ ನಮ್ಮ ನ್ಯೂ ಪ್ರಿನ್ಸಿಪಲ್ ಜಾಯ್ನ್ ಆಗಿದ್ದಾರೆ. ಸೊ ಅವರನ್ನು ವೆಲ್ಕಮ್ ಮಾಡಬೇಕಿತ್ತು. ಸೊ ಸ್ಯಾಟರ್ಡೇ ಸ್ಟೂಡೆಂಟ್ಸ್ ಅಗೇನ್ ಬ್ಯಾಂಡ್ ಮೂಲಕ ನಮ್ಮ ನ್ಯೂ ಪ್ರಿನ್ಸಿಪಲನ್ನು ವೆಲ್ಕಮ್ ಮಾಡಿದರು. ಸೊ ಅವರು ನಮ್ಮ ಸ್ಟೂಡೆಂಟ್ಸಿಗೆಲ್ಲ ಕೆಲವು ಗೈಡೆನ್ಸನ್ನು ಕೊಟ್ಟರು, ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಸ್ಟೂಡೆಂಟ್ಸಿಗೆ ಹೇಳಿದರು. ದ್ಯಾಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಡೋಂಟ್ ಫಾರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್.